ಲಕ್ಷ್ಮಣಪ್ಪನವ್ರ ಪರವಾಗಿ ಯಾರಾದ್ರೂ ಬಂದು ಆ ಪುಷ್ಪಹಾರ ತಗೊಬೇಕು. ಹನುಮಂತರಾಯಪ್ಪ ಅವರು ಭಾರತ ಎಲ್ಲಿದ್ರು ದಯವಿಟ್ಟು ಬರಬೇಕು. ಅವ್ರ ಬದಲು ಅವ್ರ ಹಣ್ಣು ಮಗನಾದ ಶಿವ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಪುಷ್ಪಹಾರ ತಗೊಬೇಕು. ಅವ್ರ ಪರವಾಗಿ ಯಾರಾದ್ರೂ ಬರಬೇಕು. ಪಟೇಲ್ ರಂಗಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಭಾರಿ ಶ್ರದ್ಧೆಯಿಂದ ಹುಡುಗರನ್ನೆಲ್ಲ ಪ್ರೋತ್ಸಾಹಿಸಿ ಇದನ್ನ ಮಾಡ್ತಾವ್ರೆ. ಇವ್ರಿಗೆ ಮಾಲಿಕೆ ನಮ್ಮ ಹನುಮಂತರಾಯಪ್ಪ ಅವರು ನಾಟಕ ಕಂಪ್ನಿಗೆ ಕಾಣಿಕೆ ಕೊಡ್ತಿದ್ದಾರೆ. 2100 ರೂಪಾಯಿ ಕಾಣಿಕೆ ಕೊಡ್ತಿದ್ದಾರೆ. ಊರಾಜ ನಾರಾಯಣ ದಯವಿಟ್ಟು ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧಕ್ಕೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಸಾರಿ ನೋಡುವೆನು. ದುರ್ಯೋಧನ ಹಿತಕ್ಕಾಗಿ ತಮ್ಮ ಪ್ರಾಣವನ್ನು ಪ್ರಾಣ ಎಂದು ಪರಿಗಣಿಸಿ ಈ ಕುರುಕ್ಷೇತ್ರ ರಣಭೂಮಿಯಲ್ಲಿ ಸಮ್ಮಿಳಿತರಾಗಿರುವ ವೀರರನ್ನು ಸಾರಿ ತೋರಿಸುವುದೇವ. ನಿನ್ನಿಚ್ಛೆಯಂತಾಗಲಿ. ಅರ್ಜುನ, ನಿನ್ನಿಚ್ಛೆಯಂತಾಗಲಿ. ಅಲ್ಲಿ ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾಗಿ ಸಾಗರದಂತೆ ಕಾಣುವುದು. ಎತ್ತ ನೋಡು ಪಾರ್ಥ, ಕೌರವರಿಗೆ ತನ್ನ ಪ್ರಿಯರಾದ ಕರ್ಣ ಶಾಸ್ತ್ರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಶಕುನಿ ಜಯತ್ರದನ ಬಲಗಳ ಒಂದೇ ವಿಧವಾದ ಚತುರಾಸ್ಪದದಲ್ಲಿ ಕುಳಿತಿರುವರೇ ಕೌರವರ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಸಹ ಇರುವರು. ಇತ್ತ ನೋಡು ಪಾರ್ಥ, ಅವರ ರಕ್ಷಣೆಗಾಗಿ ದ್ರೋಣನ ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಕ್ರಧಾರೆಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸುವರ್ಣಮಯವಾದ ಅಶ್ವಷ್ಟ ಶೋಭಿತರದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಲ ವಂದಿಸು. ಅಗ್ರೆ ಮಾಧವ, ಭೀಷ್ಮಂ ಕೃಪಿತಾಮಹಂ, ಈ ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ.
ಭೀಷ್ಮಂ ಕೃಪಿತಾಮಹಂ. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಶರೀರದಲ್ಲಿ ಸ್ಮರಣೆ ತಪ್ಪಿತ್ತಲ್ಲ. ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಉತ್ಥಾನವೋ ಅಥವಾ ಪತನವೋ? ಮಿತ್ರ ಅರ್ಜುನ, ಏಕೆ ವಿಚಲಿತನಾಗಿರುವೆ? ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ ಗುರು ಬಾಂಧವರ ಶಿರಛೇದಿಸೆನ. ಗುರು ಬಾಂಧವರ ಶಿರಛೇದಿಸೆನ. ಗುರು ಬಾಂಧವರ ಶಿರಛೇದಿಸೆನ. ಅಲ್ಪ ಭೋಗವ ಬಯಸಿ ಪಾದಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾದಕಿ ನಾನಾದೆ. ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ. ಜಾರುತ್ತಿದೆ ಗಾಂಡೀವ, ಕೊಡುತ್ತಿದೆ ಕೈ ಕಾಲು. 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 ಮತಿಹೀನ ನಾನಾದೆ, ಪಥವ ತೋರಿಸು ಮುನ್ನ. ಮತಿಹೀನ ನಾನಾದೆ, ಪಥವ ತೋರಿಸು ಮುನ್ನ. ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ, ಸೆನೆ ಸಾಡೆನ, ಸೆನೆ ಸಾಡೆನ. ಏನು ಹೇಳಲಿ ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ. ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಂತೆ ನನ್ನ ಮುಖವು ಬಾಡಿರುವುದು. ಶರೀರದ ಕಂಪನವು ರೋಮಾಂಚನವಾಗಿ ನನ್ನ ನಾಲಿಗೆ ಒಣಗುತ್ತಿರುವುದು. ಪರಮಾತ್ಮ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಗುರು ಬಾಂಧವರು, ಮಿತ್ರರು, ಜ್ಞಾತಿಗಳು. ಇವರಲ್ಲಿ ಅದೆಷ್ಟು ಜನರು ತಮ್ಮ ಪ್ರಾಣವನ್ನು ತ್ಯಜಿಸಿ ಭರತ ವಂಶದ ಪವಿತ್ರವಾದ ರಕ್ತವನ್ನು ಹರಿಸುವರು? ರಾಜ್ಯದ ಮೇಲಿಂದ ಆಸೆಯಿಂದಾಗಿ ಇವರನ್ನು ಒದಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಗಾಗಿ ಜ್ಞಾತಿ ಒದಗಿ ಗುರು ಹಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಯುದ್ಧವೇ ಬೇಡ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂಥ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನ್ಯರಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ನಿನ್ನ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೇನೆಯ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡಲಾರೆ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರುತಿಯೇ ಲೇಸು. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸೃಜನವದೆಯು ನನಗೆ ಸಮ್ಮತವಲ್ಲ ದೇವ. ಅರ್ಜುನ, ಯಾರನ್ನು ಒದಿಸುವುದು, ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬೀಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶಿ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಪನ್ನಡಕ್ಕೆ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ಕೃಪ, ನೀನು, ನಾನು ಸಹ ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಜನ್ಮ ಮೃತ್ಯುವು ಅನಂತ ಪ್ರವಾಹದ 2 ಮುಖಗಳು. ಹುಟ್ಟಿದವನಿಗೆ ಮರಣವು,
ಮೃತ್ಯುನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀ ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಶ್ಯಾಸೈಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚಯಿತವಾಗು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ಏಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮವು ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮ ಯುದ್ಧ. ನೀನು ಯುದ್ಧದಿಂದ ನಿರ್ವೃತ್ತನಾದರೆ ಸ್ವಧರ್ಮ ಪಾಲನೆ ಉಲ್ಲಂಘನೆಗೆ ಗುರಿಯಾಗುವೆ. ಅಪಕೀರ್ತಿ ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಳಿ ಎನ್ನುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದನೂ ವರ್ಜಿತನು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟವಾದ ಧರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸುವುದೇವ. ಮಾರ್ಗ ಪಾರ್ಥ, ಕರ್ಮವು ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮ ತತ್ಪರನಾಗಿ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವಾದ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಆದ್ದರಿಂದ ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸಿ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ ಪಾರ್ಥ. ದೇವ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾಹಿತ್ಮನು, ಪಂಚಭೂತಗಳಿಗೆ ಒಡೆಯನೂ ಆಗಿರುವನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆವು. ಸಜ್ಜನರ ಪಾಲನೆ, ದುಷ್ಟರ ನಾಶ, ದುಷ್ಟರ ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರೆಯಿಸು ಮಹಾಮಹಿಮ. ನಡೆ ಪಾರ್ಥನೆ, ನಾನು ಕಡೆಗಾಣಿಸುವೆ ಚಿಂತೆಯ. ನಡೆ ಪಾರ್ಥನೆ, ನಾನು ಕಡೆಗಾಣಿಸುವೆ ಚಿಂತೆಯ. ಜಗದಲ್ಲಿ ನೆರೆಯುವ ಪ್ರಳಯಗಳಿಗೆ ನಾನು ಸಕಲ ಕಲಾಚರ ವಸ್ತುಗಳಿಗೆ ನಾನು ಮೋಕ್ಷವ ಕರುಣಿಸಲವತರಿಸಿರುವೆನು. ಮೋಕ್ಷವ ಕರುಣಿಸಲವತರಿಸಿರುವೆನು. ಬಿಡು ಚಿಂತೆ ನಿನಗೇಕೆ ನಡೆ ಪಾರ್ಥನೆ, ನಾನು ಕಡೆಗಾಣಿಸುವೆ ಚಿಂತೆಯ. ನಡೆಯುವ ಪ್ರಣಯಗಳಿಗೆ ನಾನು ಜಗದಲ್ಲಿ ನಡೆಯುವ ಪ್ರಳಯಗಳಿಗೆ ನಾನು ಉದಯ ವಿನಾಶಕ್ಕೆ ಕಾರಣ ನಾನು. ಉದಯ ವಿನಾಶಕ್ಕೆ ಕಾರಣ ನಾನು. ಬಿಡುತ್ತಿದ್ದೆ ನಿನಗೇಕೆ ನಡೆ ಪಾರ್ಥನೆ, ನಾನು ಕಡೆಗಾಣಿಸುವೆ ಚಿಂತೆಯ. ಪಾರ್ಥ, ನಾನು ಮಾಯಾರೂಪಿಯು. ದಾರಿದ್ರ್ಯಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನಸ್ಸು, ಬುದ್ಧಿ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಶಕ್ತಿಯನ್ನು ಜಾಗೃತಗೊಳಿಸಿ ಧರ್ಮ ವಿಕಾಸ ರಜಪಥದಲ್ಲಿ ನಡೆಸುವೆನು. ಸರ್ವಶ್ರೇಷ್ಠನು, ಸರ್ವಾಂತರ್ಮಿಯಾದ ಪರವಸ್ತುವು ನಾನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತಿನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿ ನನ್ನದು. ವೇದಗಳಿಂದ ಓಂಕಾರವು ನಾನು.
ಮನುಷ್ಯನ ಪೌರುಷವು ನನ್ನದು, ಸಮಸ್ತ ಭೂತಗಳ ಒಡೆಯನೂ ನಾನು, ಆದಿಕಾರಣನೂ ನಾನು ಆಗಿರುವೆನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರವು, ಋಷಿಗಳಲ್ಲಿ ಮೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು ಪಾರ್ಥ. ಪರಮಾತ್ಮ, ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳಾಕಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಸೈನ್ಯವನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ದರಕಿಸಿಕೊಳ್ಳುವೆನು. ಆದರೆ ನೀವು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ನಿನಗೆ ಕೀರ್ತಿಯನ್ನು ಕೊಡುವೆನು. ಈಗ ನನ್ನ ವಿಶ್ವರೂಪ ದರ್ಶನ ಮಾಡು. ಬಾಂಧವ ನಮಸ್ತೆ ನಾರಾಯಣ. ಕಂಡೇ ಸೌರಿ ನರನಾಥ ಭುವನ ವಿಹಾರಿ. ಸ್ವರೂಪ ಬೇಡುವೆ ಮಾಧವ ಧಾರಣ ಭಯಾನಕವಾದ ರೂಪವಿದು. ಮಾನವನಾದ ನನ್ನ ತ್ರಿಶೂಲಿಂದ ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವರು. ಮಾತನಾಡಲು ಶಕ್ತಿ ಇಲ್ಲ. ಕರುಣಾಮಯನೇ, ಈ ನಿನ್ನ ಘೋರ ರೂಪವನ್ನು ನಿವಾರಣೆ ಮಾಡು. ಭಕ್ತಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದಲ್ಲಿ ನೀ ತೋರಿಸುವ ಆ ನಿನ್ನ ಮೊದಲಿನ ಸೌಮ್ಯ ರೂಪವನ್ನು ತೋರಿಸು. ಭಯವನ್ನು ಬಿಡು ಅರ್ಜುನ. ಗದಾಚಕ್ರ ಶೋಭಿತವಾದ ಮೊದಲಿನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಕರಾಕಲಸು ಸಾಗರ ಮದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ಶೌರ್ಯಕ್ಕೆ ಕುಂಟಾಗದಂತೆ ನಿನಗೆ ಕೀರ್ತಿಯನ್ನು ಕೊಡಲು ಸದಾ ನನ್ನ ಸಾರ್ಥಿಯಾಗಿ ನಿಂತಿರುವೆನು. ಪರಮಾತ್ಮ, ನನ್ನ ಮನಸ್ಸಿನ ಸಂಶಯವು ನಿವೃತ್ತಿ ಆಯಿತು. ಇದು ನಿನ್ನಾಜ್ಞೆಯಂತೆ ಗಾಂಡ್ಯವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿರುವೆನು. ಅರ್ಜುನ, ಇದು ನಿನ್ನ ಅದೃಷ್ಟ ಪರೀಕ್ಷೆ. ಹತ್ತ ನೋಡು,
ಭೀಷ್ಮನ ರಥಾರೂಢನಾಗಿ ನಮ್ಮ ಎದುರಿಗೆ ಬರುತ್ತಿರುವನು. ಉತ್ತರ ಕುಮಾರನು ಹತರಾದನು. ಐರಾವತ ಶ್ವೇತಾದಿ ಮಹಾವೀರರು ಪರಾಜಿತರಾದರು. ನಮ್ಮ ಸೈನಿಕರು ಚದುರು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ. ಮಾಸ್ತ್ರವು ನೋಡು, ತೊಡು ಭೀಷ್ಮನನ್ನು ಹೊದಿಸು. ನಡೆ ಹೋಗೋಣ.